ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ 2, ಟೈಮ್ 3:10 ಆಗಿದೆ. ನಿನ್ನೆ ನಾನು 8 o'clock ಮಲಗಿದೆ, 7 hours ನಿದ್ದೆ ಆಗಿದೆ. ಸೊ ಇವತ್ತು ಫ್ಯಾಟ್ ಲಾಸ್, ಕ್ಯಾಲರಿ ಕೌಂಟ್ ಹೇಗೆ ಮಾಡೋದು ಮತ್ತು ಪೈಥನ್ ಲರ್ನಿಂಗಿಗೆ ರೋಡ್ ಮ್ಯಾಪ್ ಎಲ್ಲ ನೋಡೋಣ. ಸೊ ನಾನು ಹೋಗ್ಬಿಟ್ಟು ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗೋಣ. ಹೋಗ್ಬರ್ರಿ, ಹೋಗ್ರಿ, ಕ್ಲೀನ್ ಆಯಿತು. ಎಷ್ಟು ಗಂಟೆಗೆ ಮಲಗಿದ್ರಿ ನೀನು? ಎಷ್ಟು ಗಂಟೆ? ನಾ ಮಲಗಿದ್ಮೇಲೆ ಮಲಗಿಬಿಟ್ರಾ? ಹ್ಞೂ. ನಿನ್ನೆ ಯಾರು ಊಟ ಮಾಡಿಲ್ಲ? ಯಾಕೆ? ನಾಳೆ ನಾನು ಇನ್ನೂ ಬೇಗ ಎದ್ದೇಳಬೇಕು, 5 o'clock. ಇಲ್ಲ, ನಾನಿಲ್ಲಿ ಕ್ಯಾಮ್ರಾ ಜೊತೆ ಮಾತಾಡ್ತಿದ್ದೇನೆ. ಯಾಕಂದರೆ 5 ಗಂಟೆಗೆ ಫ್ಲೈಟ್ ಇದೆ. ನಾನಿರೋದು ಕೆಂಗೇರಿಯಲ್ಲಿ. ಕೆಂಗೇರಿಯಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ತೊಗೊಂಡು ಹೋಗೋಣ ಅಂತ ಇದ್ದೀನಿ. 3:40 ಆಗೋಯ್ತು. ಸ್ನಾನ ಮುಗಿಸಿ ಬರ್ತೀನಿ. ನಾನು ರೆಡಿ. ನಿಮ್ದಿನ ಎಷ್ಟೊತ್ತು? ಇವಾಗ ಓಟ್ಸ್ ಮಾಡ್ಕೊತೀನಿ. ಮೊದಲು ಅರ್ಧ ಲೀಟ್ರ್ ನೀರು, 2 ಕಪ್ ರೋಲ್ಡ್ ಓಟ್ಸ್ ಹಾಕ್ತೀನಿ. ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಯಾವಾಗುತ್ತೆ? ನಾವು ನಮ್ಮ ಮೇಂಟೆನೆನ್ಸ್ ಕ್ಯಾಲರಿಗಿಂತ ಕಡಿಮೆ ತಿಂತಾ ಇದ್ದರೆ ವೆಯ್ಟ್ ಲಾಸ್ ಆಗುತ್ತೆ. ನಾವು ನಮ್ಮ ಮೇಂಟೆನೆನ್ಸ್ ಕ್ಯಾಲರಿಗಿಂತ ಸ್ವಲ್ಪ ಜಾಸ್ತಿ ತಿಂತಾ ಇದ್ದರೆ ವೆಯ್ಟ್ ಗೇನ್ ಆಗುತ್ತೆ. ಇದೇ ಪ್ರೋಸೆಸ್ಸಲ್ಲಿ ಸ್ಲೋ ಆಗಿ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಸೊ ಮೊದಲು ನಾವು ನಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಎಷ್ಟು ಅಂತ ತಿಳ್ಕೊಬೇಕು. ಸೊ ಮೊದಲು ಗೂಗಲಲ್ಲಿ ನಾವು ಕ್ಯಾಲರಿ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡೋಣ. ಆಮೇಲೆ ಕ್ಯಾಲರಿ ಕ್ಯಾಲ್ಕುಲೇಟರಲ್ಲಿ ಸೊ ನಮ್ಮ ಏಜ್, ಸಪೋಸ್ ಏಜ್ 30 ಇದೆ, ಜೆಂಡರ್ ಮೇಲ್, ಹೈಟ್ 180 ಸೆಂಟಿಮೀಟರ್ ಮತ್ತು ವೆಯ್ಟ್ 80 kg ಇದೆ ಅಂದ್ಕೊಳ್ಳೋಣ. ಸೊ ಇವಾಗ ಆ್ಯಕ್ಟಿವಿಟಿ ಮಾಡ್ರೇಟ್ ಲೆವೆಲ್ ಅಂತಲೇ ಹಾಕೋಣ. ಸೊ ಕ್ಯಾಲ್ಕುಲೇಟ್ ಅಂತ ಸರ್ಚ್ ಮಾಡಿದಾಗ ಸೊ 2600 ಈಸ್ ದ ಮೇಂಟೆನೆನ್ಸ್ ಕ್ಯಾಲರಿ ಅಂತ ತೋರಿಸ್ತಾ ಇದೆ. ಸೊ ಇದಕ್ಕಿಂತ
ನಾವು 2100 ಅಥವಾ 2000 ಕ್ಯಾಲರಿ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಸ್ಲೋ ಆಗಿ ಡೇ ಬೈ ಡೇ ನಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಈ 2600 ಕ್ಯಾಲರಿಗಿಂತ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಆಗ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಕ್ಯಾಲರೀಸು ಹೇಗೆ ಬರ್ನ್ ಆಗುತ್ತೆ ಅನ್ನೋದು 4 ಪಾರ್ಟಲ್ಲಿ ಡಿವೈಡ್ ಆಗಿದೆ. TDEE ಅಂತಾರೆ, ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್. ಮೊದಲನೇದು BMR, ಬೇಸಲ್ ಮೆಟಬಾಲಿಕ್ ರೇಟ್. ಎರಡನೇದು ನೀಟ್. ಮೂರನೇದು ಈಟ್. ನಾಲ್ಕನೇದು TEF ಅಂತ. BMR ಅಂದ್ರೆ ಬೇಸಲ್ ಮೆಟಬಾಲಿಕ್ ರೇಟ್. ಇದು ನಮ್ಮ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ನಮ್ಮ ಕಂಟ್ರೋಲ್ ಇಲ್ಲ. ಆದರೆ ಇದೇ 60% ಆಫ್ ದ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ ಅಂದ್ರೆ ಕ್ಯಾಲರೀಸ್ ಯು ಬರ್ನ್ ಅಟ್ ರೆಸ್ಟ್ ಮಾಡಬೇಕಾದ್ರೆ ಬರ್ನ್ ಆಗುತ್ತೆ, ಬ್ರೀತ್ ಮಾಡಬೇಕಾದ್ರೆ, ಹಾರ್ಟ್ ಬೀಟ್ ಅಥವಾ ಬಾಡಿ ಫಂಕ್ಷನ್ ಇಂದ ಏನು ಕ್ಯಾಲರೀಸ್ ಬರ್ನ್ ಆಗುತ್ತೆ ಅದನ್ನ BMR ಅಂತಾರೆ. ಇದು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಮಾತಾಡಲ್ಲ. ಇನ್ನು ನೆಕ್ಸ್ಟ್ ಇರೋದು ನೀಟ್ ಅಂದ್ರೆ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್. ಅಂದರೆ ನಾವು ಪ್ರತಿದಿನ ಎಕ್ಸಸೈಸ್ ಮಾಡ್ದೇನೆ ಪ್ರತಿದಿನ ಬಾಡಿ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗ್ತೀವಿ, ಮನೆ ಕೆಲಸ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ. ಇದನ್ನೆಲ್ಲ ಚಿಕ್ಕ ಚಿಕ್ಕ ವಾಕ್ ಅಥವಾ ಅನ್ಕಾನ್ಷಿಯಸ್ ಆಗಿ ಏನು ಬಾಡಿ ಮೂವ್ಮೆಂಟ್ ಮಾಡ್ತಿದ್ದೀವಿ ಅದನ್ನು ನೀಟ್ ಅಂತಾರೆ. ಇದು 20%. ಸೊ ಮೇಜರ್ ಆಗಿ ಇದು ತುಂಬ ಚೆನ್ನಾಗಿರಬೇಕು. ತುಂಬ ಫ್ಯಾಟ್ ಸ್ಟೋರ್ ಆಗೋದಕ್ಕೆ ಮೇನ್ ರೀಸನ್ನೇ ಅವರದ್ದು ಈ ನೀಟ್ ಚೆನ್ನಾಗಿರಲ್ಲ. ಕುತ್ಕೊಂಡಿರೋ ಜಾಗದಲ್ಲಿ ಕುತ್ಕೊಂಡಿರ್ತಾರೆ, ತುಂಬಾನೇ ಬಾಡಿ ಮೂವ್ಮೆಂಟ್ ಮಾಡಲ್ಲ, ಅಂಥವ್ರಿಗೆ ಈ ನೀಟ್ ಸರಿ ಇರಲ್ಲ, ಅವರೇ ತುಂಬ ಬೇಗ ಫ್ಯಾಟ್ ಸ್ಟೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇರೋದು ಈಟ್. ಇದು ನಾವು ಏನು ಎಕ್ಸಸೈಸ್ ಮಾಡ್ತೀವಿ, ಜಿಮ್ಮಲ್ಲಿ ಹೋಗ್ಬಿಟ್ಟು ಅಥವಾ ಯೋಗ ಅಥವಾ ಏನು ಕಾನ್ಷಿಯಸ್ ಅಲ್ಲಿ ಸ್ಪೋರ್ಟ್ಸ್ ಏನು ಕಾನ್ಷಿಯಸ್ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಮಾಡಿ ಎಕ್ಸಸೈಸ್ ಮಾಡ್ತೀವಿ ಅದನ್ನು ಈಟ್ ಅಂತಾರೆ. ಅದು 10% ಇದೆ. ಇನ್ನು ಲಾಸ್ಟಲ್ಲಿ ಇನ್ನು TEF ಅಂದರೆ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್. ಇದು ನಾವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಪ್ರೋಟೀನ್ ಅಥವಾ ಫೈಬರ್ ಅಥವಾ ಸ್ಪೈಸಸ್ ಈ ರೀತಿಯಾಗಿ ಯಾವುದಾದ್ರೂ ಫುಡ್ ತಿಂತಾ ಇದ್ದಾಗ ಅದಕ್ಕೆ ಡೈಜೆಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಕ್ಯಾಲರೀಸು ಬರ್ನ್ ಆಗುತ್ತೆ. ಹಾಗಾಗಿ 10% ನಾವು ತಿನ್ನೋ ಫುಡ್ಡಿಂದನೂ ಸಹ ಬರ್ನ್ ಆಗುತ್ತೆ. ಸೊ ಇದೇ ಟೋಟಲ್ 100%. 60% BMR, 20% ನಾನ್ ಎಕ್ಸಸೈಸ್ ಬಾಡಿ ಮೂಮೆಂಟ್ಸ್, 10% ಕಾನ್ಷಿಯಸ್ ಬಾಡಿ ಮೂಮೆಂಟ್ಸ್ ಆ್ಯಂಡ್ ಎಕ್ಸಸೈಸಸ್, ಇನ್ 10% ಇಸ್ ಫುಡ್. ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ 2000 ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಬೇಕು ಅಂತ ಗೊತ್ತಾಯ್ತು. ನಾವು 2000 ಕ್ಯಾಲರೀಸ್ ಇರೋ ಡಯಟ್ ಪ್ಲಾನ್ ನ ChatGPT ಹತ್ರ ಕೇಳಿದ್ರೆ ಕೊಡುತ್ತೆ. ಪ್ಲೀಸ್ ಗಿವ್ ಮೀ ಡಯಟ್ ಪ್ಲಾನ್ ಫಾರ್ 2000 ಕ್ಯಾಲರೀಸ್. ಇದರಲ್ಲಿ ನಾವೇನಾದ್ರೂ ಚೇಂಜಸ್ ಮಾಡಬೇಕು ಅನ್ನೋದಿದ್ರೆ ನಾವು ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಚೇಂಜಸ್ ಮಾಡ್ತಾ ಇದ್ದೀವಿ, ಅದನ್ನ ಇದರಲ್ಲಿ ಹೇಗೆ ಇನ್ಕ್ಲೂಡ್ ಮಾಡೋದು ಅನ್ನೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಓಟ್ಸ್ ಮಾಡ್ಕೊಂಡು ತಿಂದೆ. ಆ ಓಟ್ಸ್ ಅಲ್ಲಿ ಫುಡ್ ಐಟಮ್ ನ ಆಡ್ ಮಾಡಿದ್ದೆ. ನ್ಯೂಟ್ರಿಷನ್ ವ್ಯಾಲ್ಯೂ ಕೊಡು ಅಂತ ಕೇಳಿದಾಗ ಇದು ನ್ಯೂಟ್ರಿಷನ್ ವ್ಯಾಲ್ಯೂ ಕೊಡುತ್ತೆ. 560 to 590 ಕ್ಯಾಲರೀಸ್ ಅಂತ ಹೇಳುತ್ತೆ. ಕಾರ್ಬ್ಸ್ ಇಷ್ಟಿದೆ, ಪ್ರೋಟೀನ್ ಇಷ್ಟಿದೆ, ಫ್ಯಾಟ್ ಇಷ್ಟಿದೆ, ಫೈಬರ್ ಇಷ್ಟಿದೆ, ಇದೆಲ್ಲ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಚೇಂಜಸ್ ಮಾಡ್ಕೋಬಹುದು. ಸೊ ಎವ್ರಿ ಟೈಮ್ ನಾವು ತಿನ್ನೋ ಫುಡ್ನ ಈ ಥರ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಒಂದ್ಸಲ ನಾವು ಇದನ್ನು ತಿಳ್ಕೊಂಡ್ಬಿಟ್ರೆ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಹಾಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ತಿನ್ನೋ ಫುಡ್ಡಲ್ಲಿ ಪ್ರತಿದಿನ ನಮ್ಮ ಮನೆಯಲ್ಲಿ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದ್ಸಲ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತಿಳ್ಕೊಂಡ್ರೆ ಆಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಹಾಗೇನೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮ್ ಇವಾಗ 3:30 ಆಗಿದೆ. ನಾನು ಜಿಮ್ಮಿಗೆ ಹೋಗ್ತೀನಿ. ಇವತ್ತು ಸ್ವಲ್ಪ ಬೇಗ ಹೋಗ್ತೀನಿ, ಯಾಕಂದರೆ ಇವತ್ತು ಸ್ವಲ್ಪ ಬೇಗ ಮಲಗಬೇಕು. ನಾಳೆ ಬೃಂದಾವನ್ ಮಾತ್ರ ಹೋಗಬೇಕು ಅಂತ. ಜಿಮ್ಮಲ್ಲಿ ಇವತ್ತು ಚೆಸ್ಟ್ ಮತ್ತು ಶೋಲ್ಡರ್ ವರ್ಕೌಟ್ ಮಾಡಿದೆ. ಮೊದಲು ಫ್ಲಾಟ್ ಬಾರ್ಬಲ್ ಬೆಂಚ್ ಪ್ರೆಸ್, ಆಮೇಲೆ ಇನ್ಕ್ಲೈನ್ ಬಾರ್ಬಲ್ ಬೆಂಚ್ ಪ್ರೆಸ್, ಆಮೇಲೆ ಮಷೀನ್ ಚೆಸ್ಟ್ ಫ್ಲೈಸ್ ವರ್ಕೌಟ್ ಮಾಡಿದೆ. ಶೋಲ್ಡರ್ ವರ್ಕೌಟಲ್ಲಿ ಫಸ್ಟ್ ಮಷೀನ್ ಶೋಲ್ಡರ್ ಪ್ರೆಸ್ ಮಾಡಿದೆ. ಅದಾದಮೇಲೆ ಡಂಬಲ್ ಲ್ಯಾಟ್ ರೈಸ್, ಡಂಬಲ್ ಫ್ರಂಟ್ ರೈಸ್ ಮಾಡಿ ಇವತ್ತಿನ ವರ್ಕೌಟ್ನ ಎಂಡ್ ಮಾಡಿದೆ. ನಾಳೆ ನನಗೆ 5 ಗಂಟೆಗೆ ಫ್ಲೈಟ್ ಇದೆ. ನಾನು ತುಂಬ ಬೇಗ ಎದ್ದು ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಅಲ್ಲಿಂದ ಬಸ್ ಕ್ಯಾಚ್ ಮಾಡಿ ಏರ್ಪೋರ್ಟಿಗೆ ಹೋಗಬೇಕು. 10 ಡೇಸ್ ನಾನು ಮಥುರಾ ವೃಂದಾವನಲ್ಲೇ ಇರ್ತೀನಿ. ಅಲ್ಲಿಂದ ಬಂದಮೇಲೆ AIML ಕಂಪ್ಲೀಟ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತೀನಿ ಕಲಿಯೋದಕ್ಕೆ. ಏನೇನು ಕಲಿತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಪಸ್ ಬಂದಮೇಲೆ ಪ್ರತಿ ದಿನ ವೀಡಿಯೋ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ.